ಪಾಕಿಸ್ತಾನದ ಮೇಲೆ ಸಿಂಧೂರದ ಪ್ರತಿಕಾರ ಯಾವ ರೀತಿ ಇದೆ, ಅದರ ಪರಿಣಾಮಗಳೇನು ಅಂತಕ್ಕಂಥದನ್ನ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕವರೇಜ್ನಲ್ಲಿ ಪಬ್ಲಿಕ್ ಟಿವಿಯಲ್ಲಿ ತಾವು ನೋಡ್ತಾ ಇದ್ದೀರಾ. ಪಾಕಿಸ್ತಾನದ ಮೇಲೆ ಮಧ್ಯರಾತ್ರಿ ಭಾರತದ ದಾಳಿ ಯಾವ ಪರಿಪ್ರಮಾಣದಲ್ಲಿ ಮುಗಿಬಿದ್ರು ಅಂತಂದ್ರೆ ಈ ಇಡೀ ರಾತ್ರಿ ಕಾರ್ಯಾಚರಣೆಯ ಮಾಹಿತಿಯನ್ನು ಪ್ರಧಾನಿ ಮೋದಿ ಅವರು ಪಡ್ಕೊಂಡಿದ್ದಾರೆ. NSA ಮತ್ತು ಸೇನಾ ಮುಖ್ಯಸ್ಥರು ಪ್ರಧಾನಿ ಮೋದಿ ಅವರಿಗೆ ಮಿನಿಟ್ ಟು ಮಿನಿಟ್ ಬ್ರೀಫಿಂಗ್ ಅನ್ನು ಮಾಡಿದ್ದಾರೆ. ಪಾಕಿಸ್ತಾನದ ಮೇಲೆ ರಾತ್ರಿ ಯಾವ ಪ್ರದೇಶದಲ್ಲಿ ನಾವು ಹೊಡೆದಿದ್ದೀವಿ, ಎಲ್ಲಿಯ ತನಕ ನಾವು ರೀಚ್ ಆಗಿದ್ದೀವಿ, ಇಸ್ಲಾಮಾಬಾದ್ ತನಕ ಹೋಗಿದ್ದೀವಿ, ನಾವು ಪ್ರತಿಯೊಂದು ಮಾಹಿತಿ ಜೊತೆಗೆ ಪಾಕಿಸ್ತಾನದಿಂದ ಬಂದಂತಹ ದಾಳಿಯನ್ನು ವಿಫಲಗೊಳಿಸುವಂತಹ ಪ್ರಯತ್ನದಲ್ಲಿ ನಾವು ಸಫಲರಾಗಿರ್ತಕ್ಕಂಥದ್ದು, ಈ ಎಲ್ಲ ಮಾಹಿತಿಯನ್ನು ಪ್ರಧಾನಿ ಮೋದಿ ಅವರು ಪಡ್ಕೊಂಡಿದ್ದಾರೆ. ಮೋದಿ ಅವರ ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಏನು, ಇದೇ ರೈಟ್ ಟೈಮ್ ಅಂತ ಯುದ್ಧವನ್ನು ಕಂಟಿನ್ಯೂ ಮಾಡಿ ಪಾಕಿಸ್ತಾನವನ್ನು ಸದ್ದಡಗಿಸುವ ಕೆಲಸವನ್ನು ಮಾಡ್ತಾರಾ? ಎಲ್ಲರೂ ಸೇರಿಕೊಂಡು, ಮೂರು ಸೇನಾ ಮುಖ್ಯಸ್ಥರು, CDS, ರಕ್ಷಣಾ ಸಚಿವ ಮತ್ತು ಪ್ರಧಾನಿ ಮೋದಿ ಎಲ್ಲ ಸೇರಿಕೊಂಡು ದೊಡ್ಡ ಮಟ್ಟದ ತೀರ್ಮಾನಕ್ಕೆ ಮುಂದಾಗ್ಬಿಡ್ತಾರಾ ಅಂತಕ್ಕಂಥದ್ದು ಅದು ಬೈ ಈವ್ನಿಂಗ್ ಇವತ್ತು ನಮಗೆ ಗೊತ್ತಾಗುತ್ತೆ. ಇವತ್ತು ರಾತ್ರಿಯ ಚಿತ್ರಣಗಳು ಹೇಗಿರುತ್ತೆ ಅಂತ. ಯಾಕೆಂದರೆ ನಿನ್ನೆ ರಾತ್ರಿ ಒಂದು ಕಡೆ BSF ಕಾರ್ಯಾಚರಣೆ ಆಗಿದೆ, ಪಾಕಿಸ್ತಾನದ ಕ್ಷಿಪಣಿಯನ್ನು ಹೊಡೆದುರುಳಿಸಲಾಗಿದೆ. ಮತ್ತೊಂದು ಕಡೆ JF-17 ಆಕಾಶ ಮಿಸೈಲ್ ಹೊಡೆದುರುಳಿಸಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಜೈಸಲ್ಮೇರ್ ರಾಜಸ್ಥಾನದಲ್ಲಿ ಪಾಕಿಸ್ತಾನ ಬಾಂಬ್ ಹಾಕಿರ್ತಕ್ಕಂಥದ್ದು. ಎಲ್ಲ ಮಾಹಿತಿಯನ್ನು ಕೂಡ ಪ್ರಧಾನಿ ಮೋದಿ ಅವರಿಗೆ ಮಿನಿಟ್ ಟು ಮಿನಿಟ್ ಬ್ರೀಫಿಂಗ್ ಆಗ್ತಾ ಇರುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ, ಈ 4 ದೃಶ್ಯಗಳನ್ನ ತಾವೇನು ನೋಡ್ತಾ ಇದ್ದೀರಾ, ಒಂದು ಕಡೆ BSFನ ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು, ಅಂದರೆ ಗಡಿ ನುಸುಳೋದಕ್ಕೆ ಪ್ರಯತ್ನ ಪಟ್ಟಂತಹ 7 ಜನ ಪಾಕಿಸ್ತಾನಿಗಳನ್ನು ಹೊಡೆದುರುಳಿಸಲಾಗಿದೆ, ಇದು BSF ಕಾರ್ಯಾಚರಣೆ. ಮತ್ತೊಂದು ಕಡೆ ಪಾಕ್ನ ಕ್ಷಿಪಣಿಯನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿರ್ತಕ್ಕಂಥದ್ದು, ಅದರ ಪಳೆಯುಳಿಕೆಗಳು ಅಲ್ಲಿ ಬಿದ್ದಿರೋದು, ಡೆಬ್ರೀಸ್ ಅಂತ ಕರಿತೀವಲ್ಲ, ಆ ಡೆಬ್ರೀಸನ್ನು ತಾವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಬಹಳ ದೊಡ್ಡ ಹೊಡೆತ ಅಂದರೆ ಪಾಕಿಸ್ತಾನಕ್ಕೆ ಚೀನಾದಿಂದ ಪಡ್ಕೊಂಡಿರ್ತಕ್ಕಂಥ JF-17 ಅದನ್ನು ಹೊಡೆದು ಉರುಳಿಸಿರುವಂಥದ್ದು. ಇದೆಲ್ಲದರ ಪರಿಣಾಮ ಭಾರತ ಮತ್ತು ಪಾಕ್ ನಡುವೆ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ.